ಬ್ಯಾಕ್ ಟು ಬ್ಯಾಕ್ ಸ್ಯಾಂಡಲ್ವುಡ್ ಸಿನಿಮಾಗಳಲ್ಲಿ ತನ್ನ ಅದ್ಭುತ ನಟನೆಯ ಮೂಲಕ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡ್ತಿರುವಂತಹ ನಿಮ್ಮೆಲ್ಲರ ಪ್ರೀತಿಯ ನವೀನ್ ಶಂಕರ್ ಅವರು ನಮ್ಮ ಬಾಸ್ ಟಿವಿ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಮಾತನಾಡಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ, ಆರಾಮದೀನಿ. ನೀವ್ ಹೆಂಗಿದ್ದೀರಿ? ನಾ ಆರಾಮಿದ್ದೀನಿ. ನೀವೆಲ್ಲೇ ಮಾತಾಡಿದ್ರು ಕೂಡ ನಮಸ್ಕಾರ, ಆರಾಮಿದ್ದೀನಿ ಆ ಒಂದು ವರ್ಡ್ ನಿಮ್ಮ ಫ್ಯಾನ್ ಬೇಸ್ ನ ಮತ್ತಷ್ಟು ಜಾಸ್ತಿ ಮಾಡ್ತಾ ಹೋಗುತ್ತೆ ಅನ್ಸುತ್ತೆ. ಬಿಕಾಸ್ ಯಾಕಂತಂದ್ರೆ ಎಷ್ಟೇ ಬೆಳೆದ್ರೂ ಕೂಡ ಪಕ್ಕ ಟಾಲಿವುಡ್ ಹೋದ್ರೂ ಕೂಡ ಸಹ ಹುಟ್ಟಿರುವಂತ ಉತ್ತರ ಕರ್ನಾಟಕದ ಭಾಷಾ ಶೈಲಿ ಮಾತ್ರ ಚೇಂಜ್ ಆಗಿಲ್ಲ. ಇಲ್ಲ, ಆಗ್ಬಾರ್ದಲ್ಲ. ಅವು ಬಂದಿರೋ ದಾರಿ ಮರಿಬಾರ್ದು. ಎಲ್ಲಿಂದ ಬಂದಿದೀವಿ ಆ ಊರನ್ನ ಮರಿಬಾರ್ದು. ಹೆಂಗ್ ಬಂದೀವಿ ಅದನ್ನು ಮರಿಬಾರ್ದು. ಅದ್ರ ಜೊತೆಗೆ ಇಟ್ಕೊಂಡು ಹೋದಾಗ್ಲೇನೆ ಅಲ್ಲ ನಾವು ಆ ನಾಡಿನವ್ರು ಅನ್ಸೋದು. ಅದು ಮಾತಾಡ್ದಾಗ್ಲೇ ಅಲ್ಲ, ಅದ್ರ ಬಗ್ಗೆ ಕೆಲಸ ಮಾಡ್ದಾಗ್ಲೇ ಅಲ್ಲ. ಇನ್ನು ಬೇರೆ ಹೆಂಗೆ ಅಂದರೆ ಒಂದು ಗುರ್ತಿಸೋದು ಹೆಂಗೆ ಗುರ್ತಿಸ್ತೀವಿ ನಾವು? ಇದರ ಭಾಷೆ, ಡೈಲೆಕ್ಟು, ಇಲ್ಲಪ್ಪ ಅಂದ್ರೆ ಆ ಮಣ್ಣಿನ ಗುಣಗಳು, ಇಲ್ಲಾಂದ್ರೆ ಆ ಮಣ್ಣಿಗೆ ಏನಾರು ಕೆಲಸ ಮಾಡಿದ್ರೆ ಆ ಕೆಲಸಗಳು, ಅಷ್ಟೇ ಅಲ್ಲ. ಸೊ ಹಿಂಗಾಗಿ ನಾನು ಈಗಷ್ಟೇ ಯಾವುದೇ ಇದ್ರೂ ನಾ ಆ ಫ್ಲೇವರ್ನ ನಾನು ನನ್ನ ಜೊತೆಗೆ ಇಟ್ಕೊತೀನಿ. ಅದು ಯಾವಾಗಲೂ ಜೀವಂತವಾಗಿರ್ತೈತೆ. ನಿಮ್ಮ ಸಕ್ಸಸ್ ಮಂತ್ರ ಏನು ಅಂತ? ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳ ಮೂಲಕ ಒಂದು ಸಕ್ಸಸ್ ಅನ್ನ ಕಾಡ್ತಾ, ಅದ್ರ ಜೊತೆಗೆ ಟಾಲಿವುಡ್ಗಳಲ್ಲೂ ಸಹ, ತೆಲುಗು ಸಿನಿಮಾಗಳಲ್ಲೂ ಸಹ ಇದು ಮೋಡಿ ಮಾಡ್ತಾ ಇರ್ತಾರೆ. ಇಲ್ಲ, ಅಷ್ಟೊಂದು ಪಿಕ್ಚರ್ ಏನಾಗಿಲ್ಲ. ಒಂದು ಪಿಕ್ಚರ್ ಆಗೈತಿ ಸಲಾರು. ಬಟ್ ಐ ಆಮ್ ಹ್ಯಾಪಿ. ಅದು ಒಂದು ಚಿಕ್ಕ ಕ್ಯಾರೆಕ್ಟ್ರು, ಒಂದು ಚಿಕ್ಕ ರೆಕಗ್ನೇಷನ್ ತಂದು ಕೊಟ್ಟಿರೋದು. ಆ್ಯಂಡ್ ಅದು ಪ್ರಶಾಂತ್ ನೀಲ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಅವರು ಕರೆದು ಇನ್ಸಿಸ್ಟ್ ಮಾಡಿದ್ರು. ಅವರು ಅಂದರೆ ಇಲ್ಲ, ನೀವು ಮಾಡಿದ್ದು ನಾ ಚಲೋ ಆಕೈತಿ ಅಂತಂದು ಹೇಳಿದ್ರು. ಆ್ಯಂಡ್ ಸುಮಾರು ಸಿನಿಮಾದಾಗ ಆ್ಯಕ್ಟ್ ಮಾಡ್ತಾ ಇರ್ಬೇಕಾದ್ರೆ ಸುಮಾರು ಪ್ರಯತ್ನಗಳು ನಾವು ಮಾಡ್ತಿರ್ತೀವಿ. ಬಟ್ ಅದ್ರ ಜೊತೆಗೆ ಒಳ್ಳೆ ನಿರ್ದೇಶಕರು ಸಿಕ್ಕು ಅವರು ಈ ಪಾತ್ರನ ಹಿಂಗೆ ಮಾಡ್ಬೇಕು, ನೀವು ಹಿಂಗೆ ಮಾಡ್ಬೋದು, ಇದನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಅಂತ ಹೇಳಿದಾಗ, ಸೊ ಒಂದು ಹೊಸ ಫ್ಲೇವರ್ ಆಗಲಿ ಅಥವಾ ಮಾಡೋದ್ರಾಗೇ ಒಂದಿಷ್ಟು ಬದಲಾವಣೆಗಳನ್ನ ತಂದ್ಕೊಳ್ಳೋದಾಗಲಿ, ಅದು ಸೆಪರೇಷನ್ನ ತಂದು ಕೊಡುತ್ತೆ. ಒಂದು ಗ್ರಾಫಲ್ಲಿ ಒಂದು ಸೆಪರೇಷನ್ ತಂದು ಕೊಡ್ತೈತಿ, ಗ್ರಾಫಲ್ಲಿ ಒಂದು ವೈಶಿಷ್ಟ್ಯತೆನ ತಂದು ಕೊಡ್ತೈತಿ. ಸೊ ಐ ವುಡ್ ಲವ್ ಟು ಥ್ಯಾಂಕ್ ದೆಮ್, ಹೊಂಬಾಳೆ ಪಿಕ್ಚರ್ಸ್ ಮತ್ತು ನಮ್ಮ ವಿಜಯ್ ಸರ್ ಆಗಲಿ ಅಥವಾ ಪ್ರಶಾಂತ್ ಸರ್ ಆಗಲಿ, ಅವರಿಗೆ ಥ್ಯಾಂಕ್ ಯು ಹೇಳಬೇಕು. ನೋಡಿದವರು ಏನಂತಾರೆ ಅನ್ನುವಂತಹ ಸಿನಿಮಾ ಈಗಾಗಲೇ ಸಕ್ಸಸ್ ಮೆಟ್ಲನ್ನ ಹೇರಿದೆ. ಸೊ ಸಕ್ಸಸ್ ಮೀಟಲ್ಲೂ ಸಹ ನೀವು ಮಾತಾಡ್ತಿದ್ರಿ. ಬಾಡಿ ಟ್ರಾನ್ಸ್ಫಾರ್ಮೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ಯಾಕಂತಂದ್ರೆ ಯಾವುದೇ ಒಂದು ಪಾತ್ರ ಮಾಡಿದ್ರು ಕೂಡ ಆ ಪಾತ್ರಕ್ಕೆ ತಕ್ಕಂತೆ ನಾವು ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೋಬೇಕು ಅಂತಂದಾಗ ತುಂಬ ಟೈಮ್ ಎಳೆಯುತ್ತೆ. ಅದ್ರ ಜೊತೆಗೆ ಎಲ್ಲೂ ಪಬ್ಲಿಕ್ ಲೊಕೇಶನ್ಗಳಲ್ಲಿ ಓಡಾಡಂಗಲ್ಲ. ಬಿಕಾಸ್ ಯಾಕಂತಂದ್ರೆ ಇವ್ರು ಯಾಕೆ ಈ ಥರ, ಬಿಕಾಸ್ ಒಬ್ಬೊಬ್ರು ನೋಡುವಂಥ ದೃಷ್ಟಿಕೋನ ಚೇಂಜಸ್ ಇರುತ್ತೆ. ಸೊ ಆ ಒಂದು ಟೈಮಲ್ಲಿ ಹೆಂಗಿತ್ತು ನಿಮಗೆ ಅಂತ? ಆ ಟೈಮ್ನಾಗ ಆ್ಯಕ್ಚುಲಿ ಮನೆಗೆ ಹೋಗಿ ಕೇಳೋರು, ಯಾಕೋ ಹಿಂಗೆ ಸರ್ಗಿ ಅಂತಂದು. ದೋಸ್ತರು ಕೇಳೋರು, ಆರಾಮದಿ ಇಲ್ಲ ದೋಸ್ತ ಅಂತ. ಆಮೇಲೆ ಧನು ಕೇಳಿದ್ದ, ಏನು ಏನಾಯಿತು ಅಂತ. ನಾನು ಏನಾರು ಮನ್ಸಿಗೆ ಹಚ್ಕೊಂಬಿಟ್ಟಿದ್ದೀನಿ, ಏನೋ ಒಂದು ಆಗಿದೆ ಏನೋ ಅಂತ ಅಂದ್ಕೊಂಡು. ಆ್ಯಂಡ್ ಆಚೆ ಕಡೆ ಈಗ ಪ್ರೀಮಿಯರ್ ಶೋ ಹೋದಾಗ ಇಂಡಸ್ಟ್ರಿಯಲ್ಲಿರುವಂಥ ಸ್ನೇಹಿತರು ಕೇಳಿದರು. ಬಟ್ ಅವ್ರಿಗೆ ಒಂದು ಗೇಜಿಂಗ್ ಇರ್ತೈತಲ್ಲ, ಯಾವುದೋ ಕ್ಯಾರೆಕ್ಟರ್ ಮಾಡತ್ತೇನೋ ಅಂತ. ಸೊ ಹಂಗೆ ಕೇಳಿದಾಗ ಖುಷಿನೇ ಆಗೋದು. ಅಟ್ಲೀಸ್ಟ್ ಅಂದರೆ ಇಟ್ಸ್ ವಿಸಿಬಲ್ ಅಂತ. ಓಕೆ, ಕರೆಕ್ಟಾಗಿದ್ದೀವಿ, ಅದು ಹಂಗೆ ಅನ್ಸತೈತೆ ಅಂತಂದರೆ ಆ ವಿಸಿಬಿಲಿಟಿ ಬರತೈತಿ. ಆ್ಯಂಡ್ ನಾವು ಹತ್ತಿರ ಇದ್ದೀವಿ ಗೋಲ್ಗೆ ಅಂತ. ಸೊ ಹಾಗೆ. ಆ್ಯಂಡ್ ಟ್ರಾನ್ಸ್ಫಾರ್ಮೇಷನ್ಸು ಅದು ಫಿಸಿಕಲ್ ಆಗಿರಲಿ, ಎಮೋಷ್ನಲ್ ಆಗಿರಲಿ, ಯಾವುದೇ ಟ್ರಾನ್ಸ್ಫಾರ್ಮೇಷನ್ಸ್ಗಳು ಖುಷಿ ಕೊಡ್ತಾವೆ. ಒಂದು ಪಾತ್ರಕ್ಕೆ ಮಾಡುವಂಥದ್ದು ಪ್ರತಿಯೊಂದು ಕೂಡ ಖುಷಿ ಕೊಡುತ್ತೆ. ಅದು ಈ ಥರದ್ದೊಂದು ಹಂತಕ್ಕೆ ಬಂದಾಗ, ಅಂದರೆ ಇವಾಗ ಒಂದು ಸೆಲೆಬ್ರೇಷನ್ ಹಂತಕ್ಕೆ ಬಂದಾಗ ಅದು ಇನ್ನೂ ಖುಷಿ ಕೊಡುತ್ತೆ. ಅಷ್ಟೆಲ್ಲ ಕೆಲಸ ಮಾಡಿದ್ದು ವರ್ತ್ ಅನ್ಸ್ತಲ್ಲಪ್ಪ, ತಲುಪ್ತಲ್ಲ ಜನಕ್ಕೆ, ಅದು ರೆಕಗ್ನೇಷನ್ ಸಿಗ್ತಲ್ಲ, ಆ್ಯಂಡ್ ಅದು ಬಂದು ಹೇಳಿದ್ರಲ್ಲ ಅನ್ನೋ ಖುಷಿ ಇರ್ತೈತಿ. ನಟನೆ ಅಂತೂ ಆಯಿತು. ಸೊ ಡೈರೆಕ್ಷನ್ಗೆ ಯಾವಾಗ ಇಳಿತೀರಾ ಅಂತ? ಗೊತ್ತಿಲ್ಲ. ಆ್ಯಕ್ಟರ್ ಇನ್ನೂ ಮಾಡೋದು ಜಾಸ್ತಿ ಐತೆ, ಕೆಲಸಗಳೈತೆ. ಅದ್ರ ನಡ್ಬಾರ್ಕ್ ಏನಾರು ನನಗೆ ಯಾವ್ದಾರು ಕತೆ ಅಂದರೆ, ಈಗ ಓದ್ತೀನಿ, ಓದೋ ಅಭ್ಯಾಸ ಐತಲ್ಲ, ಹೀಗಾಗಿ ಕೆಲವೊಂದಿಷ್ಟು ಓದಿದಂಥ ಕತೆಗಳು ಅಥವಾ ಸಣ್ಣ ಸಣ್ಣ ಇನ್ಸಿಡೆಂಟ್ಗಳು ಅಥವಾ ನಾವು ನೋಡುವಂಥ ದೃಷ್ಟಿಕೋನ, ಯಾವುದೋ ಒಂದು ಥಾಟ್ ಐಡಿಯಾ ಎಕ್ಸೈಟ್ ಮಾಡುತ್ತಲ್ಲ, ಎಕ್ಸೈಟ್ ಮಾಡಿದಾಗ ಕಾನ್ಫಿಡೆನ್ಸು ಇದ್ದು ಸಮಯನೂ ಇತ್ತು ಡೈರೆಕ್ಟ್ ಮಾಡ್ತೀನಿ. ಬಟ್ ಮಾಡೋ ಇಂಟ್ರೆಸ್ಟ್ ಅಂತೂ ಐತೆ. ಅಲ್ಲ, ಇಂಥದ್ದೇ ಒಂದು ಕತೆನ ನಾನು ಯಾವುದಾದ್ರೂ ಸ್ಟಾರ್ ಡೈರೆಕ್ಟರ್ಗಾಗಿ
ಸ್ಟಾರ್ ಆ್ಯಕ್ಟ್ರಿಗೆ ನಾನು ಆ್ಯಕ್ಷನ್ ಕಟ್ ಹೇಳುವಂಥದ್ದು ಮೈಂಡಲ್ಲಿ ಏನಾದ್ರು ಇದೆಯಾ ಅಂತ. ಬಿಕಾಸ್ ಯಾಕಂತಂದರೆ ನಟನೆ ಅಂತಂದಾಗ ಪ್ರತಿಯೊಬ್ಬರಿಗೂ ಒಂದು ಡ್ರೀಮ್ ಕ್ಯಾರೆಕ್ಟರ್ ಅನ್ನೋದು ಇರ್ತೈತೆ. ನಾ ಇಂಥ ಒಂದು ಕನಸಿನ ಪಾತ್ರವನ್ನು ನಿಭಾಯಿಸಬೇಕು ಅಂತ. ಅದೇ ರೀತಿ ಆ್ಯಕ್ಷನ್ ಕಟ್ ಅಂತ ಅಂದಾಗ ಒಬ್ಬೊಬ್ಬರು ಮೈಂಡ್ ಸೆಟ್ಟಲ್ಲಿ ಇಟ್ಕೊಂಡಿರ್ತಾರೆ. ಸೊ ನೀವು ಯಾವ ಒಬ್ಬ ಸ್ಟಾರ್ ನಟರಿಗೆ ಆ್ಯಕ್ಷನ್ ಕಟ್ ಹೇಳ್ತೀರಾ, ಯಾವ ಪಾತ್ರಕ್ಕೆ ಹೇಳ್ತೀರಾ ಅಂತ, ಆ ಪೌರಾಣಿಕದ ಅಥವಾ ಬಿಕಾಸ್ ಯಾಕಂತಂದ್ರೆ ನೀವು ಬಳಸುವಂಥ ಭಾಷೆನೂ ಸಹ ತುಂಬ ಎಲ್ರಿಗೂ ಇಷ್ಟ ಆಗುತ್ತೆ. ಹಾಗಾಗಿ ಇಲ್ಲ, ಒಬ್ಬೊಬ್ರು ನೋಡಿದಾಗ ಒಂದೊಂಥರ ಖುಷಿ ಆಗಿರ್ತೈತಿ, ಒಬ್ಬೊಬ್ರು ನೋಡಿದಾಗ ಒಂದೊಂದು ಐಡಿಯಾ ಬರ್ತಿರ್ತಾವು. ಅದು ಹೆಂಗೆ ಹೇಳಲಿ ಅಂದರೆ ಒಬ್ಬರನ್ನೇ ಅಂತ ಹೆಂಗೆ ಹೇಳಲಿ. ಸಹಜವಾಗಿ ಎಲ್ಲ ಹೊಸ ನಿರ್ದೇಶಕರಿಗೂ ಬರುವಂಥ ಎಲ್ಲ ರೈಟರ್ಸ್ಗೂ ಐ ಥಿಂಕ್ ಆಲ್ಮೋಸ್ಟ್ ಫಾರ್ ಎವ್ರಿಬಡಿ ಶಿವಣ್ಣ ಅವ್ರ ಜೊತೆ ಕೆಲಸ ಮಾಡಬೇಕು ಅಂತ ಇರುತ್ತೆ. ನಟನಾಗ ನಂಗೂ ಹೋಯ್ತು, ಮಾಡತ್ತೀನಿ. ಬರಹಗಾರ ಆಗಿ ನಿರ್ದೇಶಕ ಆದರೆ ಫಸ್ಟ್ ಅನ್ಸೋದು ಇವ್ರ ಜೊತೆ ಕೆಲಸ ಮಾಡಬೇಕು ಅಂತ. ಹಾಗೆ ಶಿವಣ್ಣವ್ರ ಒಟ್ಟಿಗೆ ಕೆಲಸ ಮಾಡ್ಬೇಕಂತ ಐತೆ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಅದು ಬಿಟ್ಟರೆ ಕೆಲವೊಂದಿಷ್ಟು ಐಡಿಯಾಸ್ಗಳಿಗೆ ಸುದೀಪ್ ಸರ್ ನೆನಪಾಗ್ತಾರೆ, ವಿಜಯ್ ಸರ್ ನೆನಪಾಗ್ತಾರೆ, ದುನಿಯಾ ವಿಜಯ್ ಸರು. ಕೆಲವೊಂದಿಷ್ಟು ಕತೆಗಳಿಗೆ ದರ್ಶನ್ ಸರ್ ನೆನಪಾಗ್ತಾರೆ. ಇದು ಅವ್ರು ಬಿಟ್ಟರೆ ಮೇರೆ ಯಾರು ಆಗಲ್ಲ ಅಂತ. ಇನ್ನು ಕೆಲವು ಕತೆಗಳನ್ನ ನೆನೆಸ್ಕೊಂಡಾಗ ಐ ಮಿಸ್ ಅಪ್ಪು ಸರ್. ಸೊ ಅವರಿದ್ದರೆ ಎಷ್ಟು ಪರ್ಫೆಕ್ಟಾಗಿ ಆ್ಯಪ್ಟಾಗಿ ಇದನ್ನು ಬಂದಿರೋದಲ್ಲ ಇದಕ್ಕೆ ಅಂತ ಅಂದ್ಕೊಂಡು. ಸೊ ಹಂಗೆ ಸುಮಾರಷ್ಟು ಅಂದರೆ ಧನು ಅಲ್ಲಮ್ಮ ಅಂತ ಒಂದು ಪಿಕ್ಚರ್ ಮಾಡಿದ್ರು. ನಾನು ಅವಾಗ ಆ ಗ್ರಾಫಲ್ಲಿ ಅದೊಂದು ಬೇರೆ ಥರದ್ದು ಪಿಕ್ಚರ್ ಆಗಿತ್ತಲ್ಲ ಅದು. ಆಮೇಲೆ ಟಗರು ನೋಡಿದಾಗ ಇದು ಸಾರಿ ಪಾಪ್ಕಾರ್ನ್ ನೋಡಿದಾಗ ಆ ಪಿಕ್ಚರ್ ನೋಡಿದಾಗ ಆ ಕ್ಯಾರೆಕ್ಟರ್ನ ಹ್ಯಾಂಡಲ್ ಮಾಡಿದ ರೀತಿ ಆಗಿರಲಿ. ಸೊ ನೋಡಿದಾಗ ಆಮೇಲೆ ಬೇರೆ ಬೇರೆ ಹಾಗೆ ಇದು ಇಟ್ಸ್ ಎಂಡ್ಲೆಸ್. ಅಂದರೆ ಪ್ರತಿ ಒಳ್ಳೆ ಆ್ಯಕ್ಟ್ರನ್ನ ನೋಡಿದಾಗಲೂ, ಸ್ಟಾರ್ಸ್ಗಳನ್ನ ನೋಡಿದಾಗಲೂ ನಾವು ಅವ್ರನ್ನ ಸೆಲೆಬ್ರೇಟ್ ಮಾಡ್ತೀವಲ್ಲ, ಖುಷಿ ಪಡ್ತೀವಲ್ಲ. ಥಿಯೇಟ್ರ್ನಾಗ ಕೂತು ನಾವು ಕ್ಯಾಕಿ ಹೊಡೆದು ಬಂದಿರ್ತೀವಿ. ಸೊ ಒಬ್ಬೊಬ್ರು ನೋಡಿದಾಗ ಒಂದೊಂಥರ ಕಥೆಗಳು ನೆನಪಾಗ್ತವೆ. ಸೊ ಗೊತ್ತಿಲ್ಲ, ಅಂದರೆ ನಮ್ಮ ಲೈಫ್ ಟೈಮ್ನಾಗ ಯಾವಾಗ ಡೈರೆಕ್ಟ್ ಮಾಡ್ತೀವಿ ಅಂತ ಗೊತ್ತಿಲ್ಲ. ಐ ಥಿಂಕ್ ಐ ಹೋಪ್ ಫಸ್ಟ್ ಸಿನಿಮಾ ಹಂಗೇನೋ ಡೈರೆಕ್ಟ್ ಮಾಡಿದ್ರೆ ಕಥೆನೂ ಅದೇ ಥರ ಇತ್ತಂದರೆ ಶಿವಣ್ಣ ಅವ್ರಿಗೆ ಫಸ್ಟ್ ಹೋಗಿ ಅಣ್ಣ ಹಿಂಗೊಂದು ಕತೆ ಇತ್ತು ಕೇಳ್ರಿ ಅಂತ. ಮಾತಾಡ್ತಾ ಒಂದು ವಿಚಾರ ಹೇಳಿದ್ರಿ. ಒಬ್ಬೊಬ್ಬರನ್ನ ಬಿಗ್ ಸ್ಕ್ರೀನಲ್ಲಿ ನೋಡಿದಾಗ್ಲೂ ಸಹ ಒಂದೊಂದು ವಿಭಿನ್ನವಾದಂತಹ ಸ್ಟೋರಿ ಲೈನ್ಸ್ ನೆನಪಾಗುತ್ತೆ. ಅಂಥ ಟೈಮಲ್ಲಿ ನಾನು ಅಂಥವ್ರಿಗೆ ಆ್ಯಕ್ಷನ್ ಕಟ್ ಹೇಳಬೇಕು ಅಂತ ಮಾತಾಡ್ತಾ ಸುದೀಪ್ ಸರ್ ಬಗ್ಗೆನೂ ಹೇಳಿದ್ರಿ, ದರ್ಶನ್ ಸರ್ ಬಗ್ಗೆನೂ ಹೇಳಿದ್ರಿ. ಯಾಕೆ ಅವರಿಬ್ಬರನ್ನ ಇಟ್ಕೊಂಡು ಒಂದು ಫ್ರೆಂಡ್ಶಿಪ್ ಓರಿಯೆಂಟೆಡ್ ಸಿನಿಮಾವನ್ನು ನೀವು ನಿಮ್ಮ ಒಂದು ಡೈರೆಕ್ಷನ್ ಅಡಿಯಲ್ಲಿ ಮಾಡಬಾರ್ದು ಅಂತ? ಅಲ್ಲ, ಅಂದರೆ ಆ ಥರ ಏನಾದ್ರು ಮಾಡೋ ಹಂತಕ್ಕೆ ಬಂದ್ಯಪ್ಪ ಅಂತಂದರೆ ಡೆಫಿನೆಟ್ಲಿ ಖುಷಿಯಿಂದ ಮಾಡ್ತೀನಿ ನಾನು. ಹೋಗಿ ಹೇಳ್ತೀನಿ ಕತೆ, ಸರ್ ಹಿಂಗೈತ್ರಿ ನೋಡ್ರಿ ಅಂತ ಅಂದ್ಕೊಂಡು. ಆ್ಯಂಡ್ ಅಫ್ಕೋರ್ಸ್ ಒಳ್ಳೆ ಕೆಲಸ ಅಂತ ಬಂದಾಗ ಅವರಿಬ್ಬರು ಯಾವತ್ತೂ ಹಿಂದೆ ಬಿದ್ದಿಲ್ಲ. ಆಮೇಲೆ ನಮ್ಮ ಲೇಯರಲ್ಲಿರುವಂಥ ಎಲ್ಲ ನಟರುಗಳಿಗೂ ಕೂಡ ನಾವೇನು ಈ 90s, ನಾನು 88 ಬಾರ್ನ್, ಅಲ್ಲಿಂದ ಬಂದಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಇವತ್ತಿರುವಂಥ ಎಲ್ಲ ಸ್ಟಾರ್ಸ್ಗಳು ಒಂದಲ್ಲ ಒಂದು ರೀತಿಯಿಂದ ಇನ್ಸ್ಪೈರ್ ಆಗಿರ್ತಾರೆ. ಒಂದಲ್ಲ ಒಂದು ಹಾದಿಲಿ ನಮ್ಮನ್ನು ಮತ್ತೆ ಶಕ್ತಿನ ತುಂಬಿರ್ತಾರೆ ನಮ್ಮೊಳಗೆ. ವಿ ಆರ್ ಲಕ್ಕಿ ದಟ್ ನನ್ನ ಪುಣ್ಯ ನಾನು ವಿಷ್ಣುವರ್ಧನ್ ಸರ್ನ ನೋಡಿದ್ದೀನಿ, ಅವ್ರನ್ನ ಮಾತಾಡ್ಸೀನಿ. ನನ್ನ ಪುಣ್ಯ ನಾನು ಅಂಬರೀಷ್ ಅಣ್ಣನ್ನ ನೋಡಿದ್ದೀನಿ. ಅನ್ಫಾರ್ಚುನೇಟ್ಲಿ ಅಣ್ಣವ್ರನ್ನ ನೋಡೋಕ್ಕಾಗಿಲ್ಲ. ಸೊ ಪ್ರತಿ ರಿಲೀಸ್ಗೂ ನಾವು ಹೋಗಿ ಸಮಾಧಿ ಹತ್ರ ಹೋಗಿ ಮೆಮೊರಿಯಲ್ ಹತ್ರ ಕೂತ್ಕೊಂಡು ವಿಶ್ ಮಾಡಿ ಪ್ರೇಯರ್ ಮಾಡ್ಕೊಂಡು ಬರ್ತೀವಿ. ಅಲ್ಲಿಂದ ಬಂದಿರುವಂಥ ಇತ್ತೀಚೆಗೆ ಬಂದಿರುವಂಥ ಸ್ಟಾರ್ ಲೇಯರ್ಸ್ನ ಇಟ್ಕೊಂಡು ವಿ ಲವ್ ಎವ್ರಿ ಒನ್. ಆ್ಯಂಡ್ ಏನೂ ಇಲ್ಲಾರ್ದ ಬಂದಿರ್ತೀವಲ್ಲ. ಸೊ ಒಂದೊಂದು ಪಿಕ್ಚರ್ನಾಗ ಒಂದೊಂದು ಥರ ಇನ್ಸ್ಪೈರ್ ಮಾಡಿರ್ತಾರೆ. ಒಂದೊಂದು ಜರ್ನಿ ಇರ್ತವಲ್ಲ. ನೀವು ಸುದೀಪ್ ಸರ್ ತೊಗೊಂಡ್ರಪ್ಪ ಅಂತಂದರೆ ನಿಮಗೆ ಇಂಡಸ್ಟ್ರಿ ಟಚ್ ಇತ್ತು, ಅಷ್ಟೆಲ್ಲ ಫೆಸಿಲಿಟಿ ಇತ್ತು. ಆದರೂ ಎಷ್ಟು ಹೋರಾಟಗಳ ಮಧ್ಯ ಬೆಳ್ಕೊಂಬಂದರು. ದರ್ಶನ್ ಸರ್ನ ತೊಗೊಂಡ್ರೆ ಅಂಥ ದೊಡ್ಡ ಲೆಗಸಿ ಅದು. ತೂಗುದೀಪ್ ಶ್ರೀನಿವಾಸನ್ ಅಂತ ಹೆಸರು ಎಷ್ಟು ದೊಡ್ಡದು.
ಸ್ಟಿಲ್ ಅವ್ರು ಎಷ್ಟು ಕಷ್ಟಪಡಬೇಕಾಯ್ತು, ಎಷ್ಟು ಆ, ಏನೇನೆಲ್ಲ ಕೆಲಸ ಮಾಡ್ಕೊಂಡು ಲೈಟ್ ಬಾಯ್ ಆಗಿ ಲೈಟ್ ಹೊತ್ಕೊಂಡು ಸೀರಿಯಲ್ ಮಾಡ್ಕೊಂಡು ಆ್ಯಂಡ್ ದೆನ್ ಸಿನಿಮಾ ಮಾಡಿದ್ರು. ಸೊ ದೇ ಬೋತ್ ಆರ್ ವಂಡರ್ಫುಲ್ ಆ್ಯಕ್ಟರ್ಸ್ ಆ್ಯಂಡ್ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಅವರವರ ಒಂದು ಆ, ಪ್ರತ್ಯೇಕವಾಗಿ ನೋಡೋದಾಯ್ತು ಅಂದರೆ. ಸೊ ಅವರಿಬ್ಬರು ಒಟ್ಟಿಗೆ ಆಗುವಂಥ ಸಿನಿಮಾಗಳು ಬರುತ್ತೆ ಅಂದರೆ ಯಾರಿಗೆ ಇಷ್ಟ ಆಗಲ್ಲ? ಎಲ್ಲ ಜಿಗಿದಾಡಿ ಕುಣಿದಾಡಿ ಥಿಯೇಟ್ರ್ ಅಲ್ಲಿ ಡೈಲಾಗ್ಸ್ಗಳೇ ಕೇಳಿಸಲ್ಲ ಲಾಸ್ಟ್ ತನಕನು, ಆ ರೇಂಜಿಗೆ ಚೀರಾಡ್ಕೋತ ಪಿಕ್ಚರ್ ನೋಡ್ತಾರೆ. ಸೊ ಅದ್ರಾಗ ನಾನು ಒಬ್ಬ ಆಗಿರ್ತೀನಿ, ನಾನು ಅಷ್ಟೇ ಖುಷಿ ಪಡ್ತೀನಿ ಆ್ಯಂಡ್ ಅಷ್ಟೇ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡ್ತೀನಿ. ಮಾತಾಡ್ತಾ ಹೇಳ್ತಾ ಇದ್ರಿ ನೀವು ಎಲ್ಲರನ್ನೂ ನೋಡಿದೆ, ವಿಷ್ಣುವರ್ಧನ್ ಅವ್ರು ನೋಡಿದೆ, ಅಂಬರೀಷ್ ಅಣ್ಣನೆಲ್ಲ ನೋಡಿದೆ ಅಂತ ಹೇಳ್ಬಿಟ್ಟು, ಅಣ್ಣವ್ರನ್ನ ನೋಡೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು. ಆದರೂ ನೀವು ಒಂದು ಕಡೆಯಿಂದ ಲಕ್ಕಿ ಅನ್ಸುತ್ತೆ, ಬಿಕಾಸ್ ಯಾಕಂದ್ರೆ ಅಣ್ಣವ್ರು ನೋಡಿಲ್ಲ ಅಂತಂದ್ರೂ ದೊಡ್ಡ ಮನೆದವ್ರಿಗೆ ಶಿವಣ್ಣನ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿದ್ರು, ಅದಕ್ಕಿಂತ ಒಂದು ಲಕ್ ಬೇಕಾಗಿಲ್ಲ ಅನ್ಸುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂತಂದರೆ, ಅಪ್ಪು ಅವರು ಆ್ಯಕ್ಟ್ ಮಾಡ್ತಿರುವಂತಹ ಫಸ್ಟ್ ಸಿನಿಮಾ ಹೀರೋ ನಟ ಹೀರೋ ಆಗಿ ಅಪ್ಪು ಫೆಬ್ರವರಿ 14th ಸಾರಿ ಮಾರ್ಚ್ 14th ರಿಲೀಸ್ ಆಗ್ತಾ ಇದೆ ಅಪ್ಪು ಸಿನಿಮಾ 50ನೇ ವರ್ಷದ ಹುಟ್ಟುಹಬ್ಬಕ್ಕೆ. ಸೊ ನೀವು ಸಹ ಅವಾಗ ಹೋಗ್ಬಿಟ್ಟು ನಿಮ್ಮ ಟೈಮ್ ಸಿಕ್ಕಾಗ ಫ್ರೀ ಮಾಡ್ಕೊಂಡೆಲ್ಲನೂ ಹೋಗ್ಬಿಟ್ಟು ಅಪ್ಪು ದರ್ಶನ ಮತ್ತು ಅಮ್ಮ ಮತ್ತು ಅಣ್ಣ ಅವ್ರ ದರ್ಶನ ಎಲ್ಲ ಮಾಡ್ಕೊಂಡು ಬರ್ತಿರ್ತೀರ. ಸೊ ಅಪ್ಪು ಸಿನಿಮಾ ರಿಲೀಸ್ ಆಗ್ತಿರುವಂಥದ್ದು ಎಷ್ಟು ಖುಷಿ ಕೊಡ್ತಿದೆ ನಿಮಗೆ ಅಂತ? ನಾನು ಐ ಥಿಂಕ್ 8th ಸ್ಟ್ಯಾಂಡರ್ಡ ಹೈಸ್ಕೂಲ್ನಾಗ ಅಂತೂ ಇದ್ದೆ ನಾನು. 8ನೇತನೋ 9ನೇತೋ ಗೊತ್ತಿಲ್ಲ. ಅವಾಗ ಇಳ್ಕಲ್ ಇದು ನಾವು ಆ್ಯಂಡ್ ಮೋಸ್ಟ್ ಆಫ್ ದ ಫಿಲಮ್ಸ್ ನಾವು ಫಸ್ಟ್ ಡೇ ಫಸ್ಟ್ ಶೋ ಹೋಗಿರೋದು ಅವ್ರ ಪಿಕ್ಚರ್ಗಳು. ಅದು ಬೆಂಗಳೂರಿಗೆ ಬಂದಮೇಲೆ, ಬೆಂಗಳೂರಿಗೆ ಬರೋಕ್ಕೂ ಮುಂಚೆ ಆ ಟೈಮ್ನಾಗೆಲ್ಲನೂ ನಾವು ಸಾಲಿ ಹೋದಾಗ ಇಳ್ಕಲಿಗೆ ಸಾಲಿಗೆ ಬರ್ತಿದ್ವಲ್ಲ, ಪಿಕ್ಚರ್ಗೆ ಹೋಗ್ತೀವಿ ಅಂದರೆ ಮನೆಗೆ ಒಂಥರ ಏನೋ ದೊಡ್ಡ ಇದು, ಅದು ಪಿಕ್ಚರ್ಗೂ ಏನೋ ನಿಮ್ಮ ಮಗ ಅಂತ ಅನ್ಕೊಂಡು ಅವಾಗ. ಆ್ಯಂಡ್ ನಾನು ಐ ಆಮ್ ಲಕ್ಕಿ ನಾನು, ಯಾಕಂದರೆ ನಮ್ಮದು ಗುಲ್ಟು ಸಿನಿಮಾ ನೋಡಿದರು ಅಪ್ಪು ಸರ್, ಮಾತಾಡ್ಸಿದ್ರು ಕರೆದು. ನನ್ನ ಧರಣಿ ಮಂಡಲ ಪಿಕ್ಚರ್ದು ಫಸ್ಟ್ ಪೋಸ್ಟರ್, ನನ್ನ ಪಿಕ್ಚರ್ದು ಪೋಸ್ಟರ್ ರಿಲೀಸ್ ಮಾಡಿದರು. ಆಮೇಲೆ ಅವರೇ ನಂಬರ್ ಕೊಟ್ಟು, ಅವ್ರು ತಮ್ಮ ನಂಬರ್ ಅವರು ಕೊಟ್ಟಿದ್ರು ನಂಗೆ, ಕೊಟ್ಬಿಟ್ಟು ನೀನು ಏನೇ ಇದ್ರು ಕಾಲ್ ಮಾಡು ನನಗೆ ಅಂತ ಅಂದ್ಬಿಟ್ಟು ಅಷ್ಟು ಇಷ್ಟಪಟ್ಟು ಪ್ರೋತ್ಸಾಹ ಕೊಟ್ಟು. ಆಮೇಲೆ ಪ್ರಾಬಬ್ಲಿ ಸಿನಿಮಾನೂ ಮಾಡಿರ್ತಿದ್ರು ಅನಿಸುತ್ತೆ, ಯಾಕಂದರೆ ಅದು ನಂಗೆ ಅರ್ಥ ಆಗಿರಲಿಲ್ಲ ಏನು ಅಂತ. ಐ ಹ್ಯಾವ್ ಅ ಸರ್ಪ್ರೈಸ್ ಫಾರ್ ಯು, ಐ ವಿಲ್ ಟೆಲ್ ಯು ಅಂತ ಅಂದ್ಬಿಟ್ಟು ಹೇಳಿದ್ದು. ನಾನು ಭಾಳ ಸರಿ ಇದನ್ನ ಹೇಳ್ಕೊಂಡಿನಿ. ಈಗ ಮತ್ತೆ ಈಗ ಆದಾಗ ಇದಕ್ಕೂ ಫಸ್ಟ್ ಡೇ ಫಸ್ಟ್ ಶೋ ಇದು ಮೊದಲನೇ ದಿವಸ ಎಲ್ಲಿ ಪ್ರದರ್ಶನ ಆಕೈತಿ ಅಲ್ಲಿ ಹೋಗಿ ಮತ್ತೆ ನೋಡತ್ತೀವಿ. ನೋಡಿ ನಾವು ಚೀರಾಡಿ ಬರ್ತೀವಿ ಕುಣಿದಾಡ್ಕೊಂತ. ಸೊ ಅಲ್ಲಿ ಡೆಫಿನೆಟ್ಲಿ ಇರಬೇಕಾಯ್ತು, ಬಟ್ ಬೇರೆ ರೀತಿ ಅದಾರ ಅಷ್ಟೇ. ಥ್ರೂ ದಿಸ್ ಅಂದರೆ ಈ ರಿಲೀಸ್ ಆಗೋದ್ರ ಮೂಲಕ ಮತ್ತೆ ನಾವು ಒಂಥರ ಮತ್ತೆ ಸೆಲೆಬ್ರೇಟ್ ಮಾಡೋದಾಗಲಿ, ಅದು ನೋಡೋದಾಗಲಿ, ಈ ರೀತಿ ಸಾಧ್ಯ ಆಗತ್ತೆ. ಒಂದು ಕಲಾವಿದರಾಗಿ ಒಂದು ಅದೃಷ್ಟ ಏನಪ್ಪ ಅಂತಂದರೆ, ದೈಹಿಕವಾಗಿ ನಮ್ಮ ಜೊತೆಗೆ ಇಲ್ಲ ಅಂದ್ರೂ ಹಲವು ರೂಪಗಳಲ್ಲಿ ಅವ್ರು ನಮ್ಮ ಜೊತೆಗೆ ಯಾವತ್ತೂ ಇರ್ತಾರೆ. ನಮ್ಮ ಜೊತೆಗೆ ಅಷ್ಟೇ ಅಲ್ಲ, ನಮ್ಮ ನೆಕ್ಸ್ಟ್ ಜನ್ರೇಷನ್ಗೂ ಇರ್ತಾರೆ. ಎಲ್ಲಿವರೆಗೂ ಕನ್ನಡ ಮನಸ್ಸುಗಳಿರ್ತವೆ, ಕನ್ನಡ ಪಿಕ್ಚರ್ಗಳನ್ನಾಗಲಿ, ಕನ್ನಡ ಸಿನಿ ಪ್ರೇಕ್ಷಕರಿರ್ತಾರೆ, ಅಲ್ಲಿವರೆಗೂ ಇದ್ದೇ ಇರ್ತಾರೆ. ಫೈನಲಿ ಶಿವಣ್ಣ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿರೋದ್ರಿಂದ ತುಂಬ ಖುಷಿ ವಿಚಾರ. ಸೊ ಮುಹೂರ್ತ ಟೈಮಲ್ಲೂ ನಾನು ನಿಮ್ಮನ್ನು ಮಾತನಾಡಿಸಿದೆ. ಶಿವಣ್ಣ ಒಂದಷ್ಟು ಆರೋಗ್ಯದ ಸಮಸ್ಯೆಗಳಿಂದ ಎಲ್ಲ ಇದಾಗಿ ಕಂಪ್ಲೀಟ್ ರಿಕವರ್ ಆಗಿಬಿಟ್ಟು ಈಗ ಮತ್ತೊಮ್ಮೆ ಇನ್ಸ್ಟಾದಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈಬ್ ಕ್ರಿಯೇಟ್ ಮಾಡ್ತಿದೆ. ಒಂದು ವಿಡಿಯೋ ಮತ್ತೆ ಶೂಟಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಎಲ್ಲೇ ನೋಡಿದ್ರು, ಯಾವುದೇ ವಿಡಿಯೋ ನೋಡಿದ್ರು ಅವ್ರದ್ದೇ ಬರ್ತಾ ಇದೆ. ಸೊ ಶಿವಣ್ಣನ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ? ಐ ಆಮ್ ಆಲ್ಸೋ ವೆರಿ ಎಕ್ಸೈಟೆಡ್. ಈಗ ಅವ್ರು ನಿನ್ನೆ ಅವ್ರದ್ದು ಒಂದು ದಿವಸ ಅವರು ಈಗ ಶೂಟ್ ಮಾಡ್ಯಾರೆ, ನಿನ್ನಿಂದ ಶೂಟಿಂಗ್ನಾಗ ಬಂದರು. ಈಗ ನೆಕ್ಸ್ಟು ನಂದು ಅವ್ರ ಜೊತೆ ಕಾಂಬಿನೇಷನ್ನಾಗ ನೆಕ್ಸ್ಟ್ ನಂದು ಸೀಕ್ವೆನ್ಸಸ್ಗಳವು. ಅವರು ಯು ಎಸ್ಗೆ ಹೋಗಿನ ಮೊದಲ ಒಂದು ಸೀನ್ ಇತ್ತು. ಆ ಸೀನ್ನಾಗ ಒಂದೇ ಒಂದು ಶಾರ್ಟ್ ಇತ್ತು. ಆ ಶಾರ್ಟ್ ಹಿಂಗೆ ಶಿವಣ್ಣವ್ರು ಬರ್ತಾರೆ, ನಾನು ಹಿಂಗೆ ಕೂತಿರ್ತೀನಿ, ಹಿಂಗೆ ಎದ್ದು ನಿಂತ್ಕೋತೀನಿ, ಲುಕ್ ಎಕ್ಸ್ಚೇಂಜ್ ಆಕೈತಿ, ಅದೊಂದೇ ಆಗಿದ್ದು. ಅದು ಬಿಟ್ಟರೆ ಮತ್ತೆ ಆಗಿರಲಿಲ್ಲ. ಬಟ್ ಸೆಟ್ ಒಳಗೆ ನಾ ಹೋಗಿದ್ದೆ, ಅವ್ರದ್ದು ಶೂಟಿಂಗ್ ಇದ್ದಾಗ ಹೋಗಿದ್ದೆ. ನನಗೆ ಇಷ್ಟ ಆಗೋದು ಹೆಂಗಿರ್ತಾರೆ ಸೆಟ್ನಾಗ ಅವರು ಹೆಂಗೆ ಅಂತ. ಸೊ ಎವ್ರಿ ಟೈಮ್ ಅವ್ರನ್ನ ಭೇಟಿ ಆದಾಗ್ಲೂ ಅಲ್ಲೊಂದು ಪ್ರೀತಿ ಇರುತ್ತೆ.
ಒಂದು ಆತ್ಮೀಯತೆ ಇರ್ತೈತಿ. ಆಮೇಲೆ ಭಾಳ ಸೀನಿಯರ್ ಅಲ್ಲ, ಆ, ವಿಧೇಯತೆ ಅನ್ನೋದು ತಾನಾಗೆ ಬಂದ್ಬಿಡ್ತೈತೆ ಅವ್ರನ್ನ ನೋಡ್ತಾ ಇದ್ದಂಗೆ ಅಣ್ಣ ಅಂತ ಅಂದ್ಬಿಟ್ಟು ಮನ್ಸಾರೆ ಅಣ್ಣ ಅಂತ ಪ್ರೀತಿಯಿಂದ ಕರಿತೀವಿ. ಆ್ಯಂಡ್ ಐ ಆಮ್ ಜಸ್ಟ್ ಲುಕಿಂಗ್ ಫಾರ್ವರ್ಡ್ ಆ್ಯಂಡ್ ಐ ಆಮ್ ಎಕ್ಸೈಟೆಡ್. ಒಂದು ಸಣ್ಣ ಹುಡುಗ ಹೆಂಗೆ ಕುಣಿದಾಡ್ತಿರ್ತಾನಲ್ಲ ಹಂಗೆ ಎಕ್ಸೈಟೆಡ್ ಆಗಿ ಅದೀನಿ ನೆಕ್ಸ್ಟ್ ವರ್ಕ್ ಮಾಡೋಕ್ಕೆ ಅವ್ರ ಜೊತೆಗೆ. ಇನ್ನೇನು ಶೂಟಿಂಗ್ ಶುರು ಆಕೈತಿ. ಬೇಸಿಕಲಿ ನೀವು ಉತ್ತರ ಕರ್ನಾಟಕದ ಕಡೆಯವರಾಗಿರೋದ್ರಿಂದ ಬೆಳಗಾವಿಯ ಬಗ್ಗೆ ಈಗ ನಡೀತಿರುವಂಥ ಒಂದು ಸಿಚುವೇಶನ್ ಬಗ್ಗೆ ಏನು ಹೇಳ್ತೀರಾ ಅಂತ? ಇಲ್ಲ, ನಾನೇನು ಬರೆದು ಹಾಕಿದ್ದೆ ಅದೇ ಭಾವನೆ ಇದ್ದಿದ್ದು ಅಷ್ಟೆ. ಅಂದರೆ ಇವಾಗ ಅಂದರೆ ನಮಗೆ ಬಾರ್ಡರ್ ಇಶ್ಯೂಸ್ ಅಂತೇನು ಕರಿತೀವಲ್ಲ, ಈಗ ನಾವು ಈ ಒಂದು ದೇಶದಲ್ಲಿ ಒಕ್ಕೂಟದ ರೀತಿಲಿ ನಾವಿದ್ದೀವಿ. ತಮಿಳರಿದ್ದಾರೆ, ಕನ್ನಡಿಗರಿದ್ದಾರೆ, ತೆಲುಗು ಮಾತಾಡುವಂಥವ್ರು ಇದ್ದಾರೆ, ಒಡಿಸ್ಸಿ ಮಾತಾಡೋರು ಇದ್ದಾರೆ, ಮರಾಠಿ ಮಾತಾಡೋರು ಹೀಗೆ ಹಲವು ಭಾಷೆಗಳು ಜನ ಹಲವು ರೀತಿಯಲ್ಲಿ ವೈವಿಧ್ಯಮಯವಾಗಿ ಇದೀವಲ್ವಾ. ಎಲ್ಲನೂ ಬಿಟ್ಟು ಯಾಕೆ ಭಾಷೆ ಮೇಲೇ ಬಾರ್ಡರ್ಸ್ನ ಕ್ರಿಯೇಟ್ ಮಾಡ್ಬೇಕಾಯ್ತು? ಹುಚ್ಚರಲ್ಲ ಯಾರು ಹಂಗೆ ಮಾಡೋದಕ್ಕೆ, ತಿಳಿದ ಮಾಡಿರ್ತಾರಲ್ಲ. ಸೊ ಭಾಷಾವಾರು ಪ್ರಾಂತ್ಯಗಳನ್ನ ಮಾಡೋದಕ್ಕೆ ಕಾರಣ ಏನಿತ್ತು? ಮುಖ್ಯವಾದ ಕಾರಣ ಬರೀ ಭಾಷೆ ಅಂದರೆ ಬರೀ ಸಂವಹನಕ್ಕೆ ಅಷ್ಟೇ ಇಲ್ಲ, ಮಾತಾಡೋದಕ್ಕೆ ಅಷ್ಟೇ ಅಲ್ಲ. ಭಾಷೆ ಅನ್ನೋದು ಅದು ನಮಗೆ ಎಲ್ಲ ರೀತಿಯಿಂದಲೂ ಕೂಡ ಸೊ ಅಲ್ಲಿ ಭಾವನಾತ್ಮಕವಾದಂಥ ನೆಲೆಗಟ್ಟುಗಳಿರ್ತದೆ. ಆ್ಯಂಡ್ ವೈಜ್ಞಾನಿಕವಾಗಿ ನಮಗೆ ಒಂದು ಯಾವುದೋ ಮಗುಗೆ ನೀವು ಮದರ್ ಟಂಗಲ್ಲಿ ಕಲಿಸೋದಕ್ಕೂ, ತಾಯಿ ಭಾಷೆಯಲ್ಲಿ ಕಲಿಸೋದಕ್ಕೂ, ಬೇರೆ ಭಾಷೆ ಮಾಧ್ಯಮದಲ್ಲಿ ಓದೋದಕ್ಕೂ, ಜ್ಞಾನಾರ್ಜನೆ ಮಾಡೋದಕ್ಕೂ ಭಾಳ ವ್ಯತ್ಯಾಸ ಇರ್ತೈತಿ. ಅದು ಬರೀ ಜ್ಞಾನಕ್ಕೆ ಅಕಾಡೆಮಿಕ್ಗೆ ಅಷ್ಟೇ ಅಲ್ಲ, ಎಲ್ಲವನ್ನೂ ಪರ್ಸ್ಯೂ ಮಾಡೋದು ಇರ್ತೈತಲ್ಲ, ಅರ್ಥ ಮಾಡ್ಕೊಳ್ಳೋದು, ಜಗತ್ತನ್ನ ಅರ್ಥ ಮಾಡ್ಕೊಳ್ಳೋದು, ಸಂಬಂಧಗಳನ್ನ ಅರ್ಥ ಮಾಡ್ಕೊಳ್ಳೋದು, ಪ್ರತಿಯೊಂದನ್ನು ಅರ್ಥ ಮಾಡ್ಕೊಳ್ಳೋದು ತಾಯಿ ಭಾಷೆ ಒಳಗೆ ಆದಷ್ಟು ಸಲೀಸಾಗಿ ಬೇರೆ ಭಾಷೆಯಲ್ಲಿ ಆಗೋದಿಲ್ಲ. ಅದಕ್ಕೆ ಅದನ್ನ ತಾಯಿ ಭಾಷೆ ಅಂತ ಕರೆಯೋದು. ಆ್ಯಂಡ್ ಆ ಭಾಷಿಕರ ಭಾವನೆಗಳಾಗಲಿ, ಬೆಳವಣಿಗೆಗಳಾಗಲಿ, ಆಲೋಚನೆಗಳಿಂದ ಹಿಡಿದು, ಆಹಾರ ಪದ್ಧತಿಯಿಂದ ಹಿಡಿದು, ಅನುಸರಿಸೋ ಹಬ್ಬಗಳು, ಮತ್ತು ಇನ್ ಎವ್ರಿ ಆಸ್ಪೆಕ್ಟ್, ನೀವು ಇದು ಒಂದು ಅದು ಎರಡು ಆ ಥರ ಅಲ್ಲ, ಪ್ರತಿಯೊಂದು ಆ್ಯಂಗಲಿಂದ ನೋಡಿದ್ರು ಕೂಡ ಸಾಮ್ಯತೆಗಳಿರ್ತವೆ. ಆ್ಯಂಡ್ ಅದು ನಮ್ಮನ್ನು ಒಂದು ಮಾಡಿರುತ್ತೆ. ಹಾಗಾಗಿ ನಾವು ಭಾಷಾವಾರು ಪ್ರಾಂತ್ಯ ಮಾಡ್ಕೊಂಡು ಹೋಗಿರ್ತೀವಲ್ಲ, ಹಂಗಿದ್ದಾಗ ಏನಾಗಬೇಕು? ಪ್ರಾಥಮಿಕವಾಗಿ ಏನಾಗಬೇಕು? ಆ ನೆಲದಲ್ಲಿ ಆತನೇ ಶ್ರೇಷ್ಠ, ಆ ನೆಲದಲ್ಲಿ ಆ ಭಾಷೆನೇ ಶ್ರೇಷ್ಠ. ನಾ ಪುಣೆದಾಗ ಹೋಗಿದ್ದೆ. ಪುಣೆದಾಗ ಕನ್ನಡ ರಾಜ್ಯೋತ್ಸವ ಆಚರಿಸಾತಿದ್ರು, ಗೆಸ್ಟಾಗಿ ಕರೆದಿದ್ರು. ಹೋಗಿದ್ದೆ ನಾನು. ಸ್ಟೇಜ್ ಮೇಲೆ ಅಲ್ಲಿ ಹೋದಾಗ ಹೇಳಿದ್ದೆ ನಾನು, ಅಲ್ಲಿ ಪುಣೆಯ ಮೋಸ್ಟ್ಲಿ ಮೇಯರು ಅಥವಾ ಅವ್ರು ಯಾರು ಗೊತ್ತಿಲ್ಲ, ನಾನು ಮರ್ತು ಹೋಗೀನಿ. ಬಟ್ ಅಲ್ಲಿರುವಂಥ ಒಬ್ಬರು ಪೊಲಿಟಿಷಿಯನ್ ಒಬ್ಬರನ್ನ ಕರೆದು ಕುಂದಿರ್ಸಿದ್ರು ಸ್ಟೇಜ್ ಮೇಲೆ. ನಾನು ಅಲ್ಲಿ ಮಾತಾಡ್ತಾ ಹೇಳಿದೆ, ಅವ್ರಿಗೆ ಥ್ಯಾಂಕ್ಸ್ ಹೇಳಿದೆ ನಾನು. ಅಂದರೆ ಇಲ್ಲಿ ನಮ್ಮ ಕನ್ನಡಿಗರಿಗೆ ನೀವು ಬಂದು ಈ ಥರ ಬಂದು ಸಪೋರ್ಟ್ ಮಾಡಿದ್ದೀರಾ, ನೀವು ಒಂದು ಸೆಲೆಬ್ರೇಷನ್ಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಾ. ಆ್ಯಂಡ್ ಕನ್ನಡಿಗರು ಕೂಡ ಇಲ್ಲಿದ್ದು ಮನ್ಸಲ್ಲಿ ಕನ್ನಡ ಐತೆ, ಬಟ್ ಅವರು ಮೊದಲನೇದಾಗಿ ಈ ನೆಲಕ್ಕೆ ಅವರು ಗೌರವ ಸಲ್ಲಿಸಿನೇ ಈ ಒಂದು ಸಮಾರಂಭಕ್ಕೆ ನನ್ನ ಇನ್ವೈಟ್ ಮಾಡ್ಯಾರೆ. ಸೊ ನಾನು ಇಲ್ಲಿ ಬಂದಿನಿ ಅಂದರೆ ನಾನು ಫಸ್ಟ್ ಗೌರವ ಸಲ್ಲಿಸೋದು ಕೂಡ ನಿಮ್ಮ ನೆಲಕ್ಕೆ. ಹಾಗೆ ಸಲ್ಲಿಸೋದ್ರ ಮೂಲಕ ನಾನು ಅಭಿಮಾನಿ ಕನ್ನಡಿಗ ಅಂತ ಹೇಳಕ್ಕೆ ಬಯಸ್ತೀನಿ ಅಂತ. ಸೊ ಈ ನೆಲದಾಗಿದ್ದಾಗ ನಾವು ಈ ನೆಲನ ರೆಸ್ಪೆಕ್ಟ್ ಮಾಡಬೇಕಲ್ಲ, ಈ ಭಾಷೆನ ರೆಸ್ಪೆಕ್ಟ್ ಮಾಡಬೇಕಲ್ಲ. ನಾವು ಎಲ್ಲಿಂದನೋ ಬಂದು ಇಲ್ಲಿ ಜೀವನ ಕಟ್ಕೋತೀವಿ ಅಂತಂದರೆ, ಈಗ ನಾನು ಸಪೋಸ್ ಇವಾಗ ನಾನು ಇಲ್ಲಿಂದ ಹೋಗಿ ತಮಿಳ್ನಾಡಿನಾಗೆ ಅಥವಾ ತೆಲುಗಿನಾಗೆ ಅಥವಾ ಮಲಯಾಳಂ ಇಂಡಸ್ಟ್ರಿಗೆ ನಾನು ದೊಡ್ಡ ಸ್ಟಾರ್ ಆಗ್ತೀನಿ ಅನ್ಕೊಳ್ಳೋಣ, ಅಲ್ಲೇ ಜೀವನ ಕಟ್ಕೊಂಡೆ ಅಂದ್ಕೊಳ್ಳೋಣ. ನಾನು ಎಲ್ಲಿ ನಿಯತ್ತಾಗಿರ್ಬೇಕು? ಆ ನೆಲಕ್ಕೆ ನಿಯತ್ತಾಗಿರ್ಬೇಕು ನಾನು, ಹೌದಿಲ್ಲ? ಸೊ ಹಂಗಿದ್ದಾಗ ಈ ನೆಲದಾಗಿರ್ತೀರಿ, ಈ ನೆಲದಾಗ ಜೀವನ ಮಾಡ್ತೀರಿ ಅಂತಂದರೆ ಅದನ್ನೇನು ಕೂತ್ ಬಗೆಹರಿಸೋ ಮಾತೂ ಅಲ್ಲ, ಅದು ತಿಳಿಸಿ ಹೇಳೋ ಮಾತೂ ಅಲ್ಲ, ಅದು ಬೇಸಿಕ್ ಕಾಮನ್ ಸೆನ್ಸ್. ಅದು ಈ ನೆಲದವ್ರಿಗೆ ನೀನು ರೆಸ್ಪೆಕ್ಟ್ ಕೊಡಾಕಬೇಕು, ಈ ನೆಲದಾಗ ಈ ನೆಲಕ್ಕೆ ನೀನು ರೆಸ್ಪೆಕ್ಟ್ ಕೊಡಾಕಬೇಕು, ಇಲ್ಲಿ ಮಾತಾಡೋ ಭಾಷೆಗೆ ನೀನು ರೆಸ್ಪೆಕ್ಟ್ ಕೊಡಾಕಬೇಕು. ಸೊ ಅದಕ್ಕೆ ಪದೇ 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 ತೊಂದರೆಗಳಾಗ್ತಿದ್ದಾಗ ಬೇಜಾರಾಯ್ತು. ಆಮೇಲೆ ಈಗ ವರದಿ ಬಂದು ಎಷ್ಟು ವರ್ಷಗಳಾತಲ್ಲ, ಐ ಥಿಂಕ್ ಮಾಚನ್ ವರದಿ, ನೀವು ಅಲ್ಲಿ ಕ್ಲಿಯರಾಗಿ ಡಿಫೈನ್ ಮಾಡಾರಲ್ಲ ಒಂದು ಬಾರ್ಡ್ರನ್ನ. ಇಷ್ಟು, ಆಮೇಲೆ ಒಂದಿಷ್ಟು ಊರುಗಳು ಆ ಕಡೆ ಬರ್ತವೆ, ಈಗ ಒಂದಿಷ್ಟು ಊರುಗಳು ಈ ಕಡೆ ಬರ್ತವೆ, ಹಂಗೆಲ್ಲ ಅದಾವು. ಈಗ ಸಾಂಗ್ಲಿ ಸೋಲಾಪುರ ಆ ಕಡೆ ಐತಪ್ಪ,
ನಾವು ಸಣ್ಣ ಇದ್ದಾಗ ಈಗ ಸೂರ್ಯಪಾನ ಅದನ್ನೆಲ್ಲನೂ ಅಲ್ಲಿಗೆ ತುಂಬಿಸಿ ಕಳಿಸ್ತಿದ್ರಲ್ಲ, ಅಲ್ಲಿ ನಾನು ಲಾರಿಯಾಗ ಹೋದಾಗ ಅಲ್ಲಿಗಳು ಕನ್ನಡ ಮಾತಾಡ್ತಾರೆ ಭಾಳಷ್ಟು ಜನ. ಈ ಹಂಗೆ ನೋಡ್ಕೊತ ಕೂತಂದ್ರೆ ಎಷ್ಟೊಂದು ಪ್ರದೇಶಗಳು ನಮಗೆ ಬೇಕು. ನಾವು ಹೊಡೆದಾಡಕೋತೀವ ನಾವೇನಾರು ಇಲ್ಲ, ಎಷ್ಟು ಪ್ರೀತಿಯಿಂದ ಅವ್ರನ್ನ ಸ್ವೀಕಾರ ಮಾಡ್ತೀವಿ, ಎಷ್ಟು ಪ್ರೀತಿಯಿಂದ ಅವ್ರಿಗೆ ಮರ್ಯಾದೆ ಕೊಡ್ತೀವಿ, ಅವ್ರವ್ರ ಜೀವನ ಕಟ್ಕೊಳಕ್ಕೆ ಎಷ್ಟು ಆತ್ಮೀಯತೆಯಿಂದ ನಾವು ಅವ್ರಿಗೆ ಅವಕಾಶ ಮಾಡಿಕೊಟ್ಟಿರ್ತೀವಿ, ಅಷ್ಟು ಪ್ರೀತಿಯಿಂದ ಅಪ್ಕೊಂಡಿರ್ತೀವಿ. ಅದು ಪ್ರತಿಯಾಗಿ ಅದೇ ಪ್ರೀತಿ ಬಂದಾಗ ಖುಷಿ ಆಗುತ್ತೆ. ಅದು ಯಾವಾಗ ಆ ಪ್ರೀತಿ ಅಲ್ಲಿ ಸಿಗುವುದಿಲ್ಲ ಆವಾಗ್ಲೇ ಈ ಥರದ್ದಾಗೋದಲ್ಲ. ಈಗ ಯಾಕೆ ರಸ್ತೆಗಿಳಿದು ಕಿರ್ಚಾಡಕ್ಕೆ ಶುರು ಮಾಡ್ತಾರೆ, ಯಾಕೆ ಪ್ರೊಟೆಸ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ, ಏನೋ ಒಂದು ಆಗಿರುತ್ತಲ್ಲ ಅಲ್ಲಿ ಭಾವನೆಗೆ ಹರ್ಟ್ ಆಗಿರುತ್ತೆ, ಭಾವನಾತ್ಮಕವಾಗಿ ಹರ್ಟ್ ಆಗಿರ್ತೀವಿ. ಆ್ಯಂಡ್ ಪ್ರಾಕ್ಟಿಕಲಿ ನೀನು ಆ್ಯಂಡ್ ಸಂವಿಧಾನಾತ್ಮಕವಾಗಿಯೂ ಕೂಡ ನೀನು ಇವರು ವಯೋಲೇಟಿಂಗ್ ಅಲ್ಲ, ಸಂವಿಧಾನನೇ ಹೇಳುತ್ತಲ್ಲ ನಿಮಗೆ. ಅಂದರೆ ಈಗ ಈ ರೂಲ್ ಮಾಡಿದವ್ರು ಯಾರು ಇದನ್ನು, ಕಾನೂನಾತ್ಮಕವಾಗಿಯೇ ಒಂದು ಗಡಿ ಅಂತ ಇರೋದಲ್ಲ. ಸೊ ಅಲ್ಲಿಂದ ಒಳಗೆ ಬಂದಮೇಲೆ ನೀವು ಮತ್ತೆ ಅದಕ್ಕೆ ತೊಂದರೆ ಕೊಡೋದಾಗಲಿ, ಜನರಿಗೆ ಇದು ಮಾಡೋದಾಗಲಿ, ಪರ್ಸ್ನಲಾಗಿ ದ್ವೇಷ ಯಾರಿಗೆ ದ್ವೇಷ ಇದೆ ಹೇಳಿ, ಯಾಕೆ ದ್ವೇಷ ಮಾಡ್ತೀವಿ ನಾವು? ದ್ವೇಷ ಯಾರ ಮೇಲೂ ಇಲ್ಲ. ಬಟ್ ಅದಕ್ಕೆ ಧಕ್ಕೆ ತರಬೇಡ್ರಿ ಅಂತಷ್ಟೇ ಆ ಭಾವನೆಗಳಿಗೆ. ಪ್ರೀತಿಯಿಂದ ನಾವು ನಿಮ್ಮ ನೋಡ್ಕೋತೀವಿ, ನೀವು ಅಷ್ಟೇ ಪ್ರೀತಿಯಿಂದ ಈ ನೆಲನ, ಈ ಮಣ್ಣನ್ನು, ಈ ಭಾಷೆನ, ಈ ಭಾಷಿಗರನ್ನು ಗೌರವಿಸಿ. ಅದರಲ್ಲಿ ನೆಗೋಷಿಯೇಟ್ ಮಾಡುವಂಥದ್ದು ಏನೂ ಇಲ್ಲ, ಅದಾಗಬೇಕು. ಅದು ಬಿಟ್ಟರೆ ಎಷ್ಟೊಂದು ವಿಚಾರಗಳಲ್ಲಿ ಕಾನೂನಾತ್ಮಕವಾಗಿ ಅಥವಾ ಅಧಿಕಾರಿಗಳಿಂದಾಗಲಿ ಅಥವಾ ರಾಜಕಾರಣಿಗಳಿಂದಾಗಲಿ ಬೇಗ ಸೊಲ್ಯೂಷನ್ ತರ್ಬೋದು ಅಂತ. ಇಲ್ಲ, ನಟರುಗಳು ಧ್ವನಿ ಎತ್ತೋದು ತುಂಬ ಒಂದು ಬೇಸಿಕ್ ಕರ್ತವ್ಯ ಅದು ನಮ್ಮದು. ಏನೋ ಒಂದು ಆದಾಗ ವಾಯ್ಸ್ನ ರೈಸ್ ಮಾಡ್ಬೇಕು ನಾವು. ನಾನು ದೊಡ್ಡವಾಗಿ ಎಲ್ಲಿ ಬೇರೆದಾಗ ಬಳೆ ಮಾಡೋಕ್ಕಾಗ್ತಾ, ನಾನು ಇಲ್ಲೇ ಬಳೆ ಮಾಡಬೇಕಲ್ಲ. ಸೊ ಹಾಗಾಗಿ ನಮ್ಮ ನೆಲಕ್ಕೆ ಏನಾದ್ರು ಒಂದು ಅನಿಸ್ದಾಗ, ನಮ್ಮ ಭಾಷಿಗರಿಗೆ ಏನೋ ಅಂತ ಆದಾಗ, ಇಟ್ಸ್ ಆರ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಆರ್ ಡ್ಯೂಟಿ ಅಂತ ನಾನು ಕನ್ಸಿಡರ್ ಮಾಡ್ತೀನಿ ಅಷ್ಟೇ. ಮುಂದಿನ ದಿನಗಳಲ್ಲಿ ಆಗದೇ ಇದ್ರೆ ಭಾಳ ಒಳ್ಳೆಯದು. ಹೇಟ್ ರೈಡಿಂದ ಸಾಧಿಸೋದೇನೈತೆ, ಬಸ್ಸಿಗೆ ಬೆಂಕಿ ಹಚ್ಚೋದ್ರಿಂದ ಸಾಧಿಸೋದೈತೆ. ಕೂತು ಮಾತಾಡಿ ಬಗೆಹರಿಸುವಂಥ ಒಂದು ವಿಚಾರ ಬೇಸಿಕ್, ಇಟ್ಸ್ ವೆರಿ ಬೇಸಿಕ್. ಅದೇನು ದೊಡ್ಡ ವಿಚಾರ ಅಲ್ಲ, ಒಂದು ದೊಡ್ಡ ಪಾಂಡಿತ್ಯ ಬೇಕಾಗಿಲ್ಲ ಅದಕ್ಕೆ. ನಾನು ಬೇರೆ ನೆಲಕ್ಕೆ ಹೋದ್ರೆ ನಾನೆಲ್ಲ ರೆಸ್ಪೆಕ್ಟ್ ಮಾಡ್ತೀನಿ, ನೀವು ಹಂಗೆ ಇಲ್ಲಿ ಬಂದಾಗ ಇಲ್ಲಿ ರೆಸ್ಪೆಕ್ಟ್ ಮಾಡ್ರಿ ಅಷ್ಟೇ. ಡಾಲಿ ಧನಂಜಯ್ ಅವ್ರ ಮದುವೆ ಅಲ್ಲಂತೂ ವೈಟ್ ಆ್ಯಂಡ್ ವೈಟ್ ಎಲ್ಲ ಹಾಕೊಂಡು ತುಂಬ ಚೆನ್ನಾಗಿ ಮಿಂಚಿದ್ರಿ. ಸೊ ನೆಕ್ಸ್ಟ್ ನಿಮ್ದು ಯಾವಾಗ ಅಂತ? ನಾನು ಫಿಕ್ಸ್ ಆದಗಳೇನೆ ಫಸ್ಟು ವೈಟ್ ಆ್ಯಂಡ್ ವೈಟ್ ನಿನಗೆ ಕೊಡಿಸ್ತೀನಿ. ನೀನೇ ಓಡಾಡತ್ತಿ. ನಮ್ಮ ಕ್ಯಾಮ್ರಾ ಪರ್ಸನ್ ಅವ್ರಿಗೂ ಕೊಡಿಸ್ತೀನಿ ವೈಟ್ ಆ್ಯಂಡ್ ವೈಟು, ಎಲ್ಲದವ್ರಿಗೂ ಕೊಡಿಸಿ ಬರಬೇಕಾದ್ರೆ ಕವರೇಜ್ ಮಾಡ್ಬೇಕಾದ್ರೆ ನೀವು ಕೂಡ ಅದೇ ಉಡುಗೆ ತೊಡುಗೆಯಲ್ಲೇ ಬಂದು ಹರಿಸಿ ಆಶೀರ್ವದಿಸಿ ಚಲೋತ್ನಾಗ ಕುಂತು ಒಟ್ಟಿಗೆ ಊಟ ಮಾಡ್ಕೊಂಡು ಹೋಗೋಮಂತೆ. ಸದ್ಯಕ್ಕೆ ನ್ಯೂಸ್ ಕೊಡೋ ವಿಚಾರದಲ್ಲಿ ಇಲ್ಲ. ಇನ್ನೊಂದು ಅಟ್ಲೀಸ್ಟ್ 1.5 ವರ್ಷ 2 ವರ್ಷ ಸಿನಿಮಾದಾಗ ಮಾಡೋ ಕೆಲಸ ಭಾಳ ಐತಿ, ಅದು ಮಾಡ್ಕೊತ ಹೋಗೋಣ ಅಂತ. ನವೀನ್ ಶಂಕರ್ ಅವರ ಡ್ರೀಮ್ಗಳಿಗೆ ಇಂಥ ಕ್ವಾಲಿಟೀಸ್ ಇರಬೇಕು ಅನ್ನೋಂಥದ್ದು ಏನಾದರೂ ಇದೆಯಾ? ಪ್ರತಿಯೊಬ್ಬ ಮನುಷ್ಯನಿಗೂ ಇದ್ದೇ ಇರ್ತೈತೆ ಮದುವೆ ಅನ್ನೋ ಒಂದು ವಿಚಾರದಲ್ಲಿ. ಸೊ ನಿಮ್ಮ ಹುಡುಗಿಗೆ ಯಾವ ರೀತಿಯಾದಂತಹ ಒಂದು ಕ್ವಾಲಿಟೀಸ್ ಇರಬೇಕು ಅಂತ? ಹೊಸ ಪೋರ್ಟಲ್ ಏನೋ ಶುರು ಮಾಡಿ, ಏನೋ ಮ್ಯಾಟ್ರಿಮೋನಿ ಇದೆ ಆ ಥರದ್ದು ಏನಾರು ಏನಿರುತ್ತೆ, ಎಲ್ಲರದು ಎಕ್ಸ್ಪೆಕ್ಟೇಷನ್ ಒಂದೇ ಆಯಿತಾ. ಚಂದಕ್ಕೆ ಇರಬೇಕು, ಅರ್ಥ ಮಾಡ್ಕೊಂಡಿರಬೇಕು, ನಮ್ಮ ಭಾವನೆಗಳಿಗೆ ಸ್ಪಂದಿಸ್ಕೊಂಡಿರ್ಬೇಕು, ನಮ್ಮ ಕನಸುಗಳಿಗೆ ಆಸರೆಯಾಗಿ ಜೊತೆಗೆ ಶಕ್ತಿಯಾಗಿ ನಿಂತ್ಕೋಬೇಕು. ಆ್ಯಂಡ್ ಅವ್ರ ಕನಸುಗಳೇನಿರ್ತವೆ ಅದಕ್ಕೆ ನಾವು ಶಕ್ತಿಯಾಗಿ ನಿಂತ್ಕೋತೀವಿ. ಆ್ಯಂಡ್ ಒಂದು ಸ್ವಾತಂತ್ರ್ಯ ಅನ್ನೋದು ಇರಬೇಕು. ನಮ್ಮನ್ನು ನಾವಾಗಿ ಬಿಡಬೇಕು, ಆಗಿರೋಕ್ಕೆ ಬಿಡಬೇಕು, ಅವರೂ ಅವರಾಗಿ ಇರೋಕ್ಕೆ ನಾವು ಬಿಡಬೇಕು. ಖುಷಿಯಾಗಿ ಹೋಗೋದು. ಅದು ಬಿಟ್ಟರೆ ಇನ್ನೇನು ಕ್ವಾಲಿಟಿ ಇದೆ? ಇದೇ ಭಾಳ ದೊಡ್ಡ ಕ್ವಾಲಿಟಿ. ಇದೇ ಸಿಗೋದು ಸಿಗ್ಲಾರ್ದ ಎಷ್ಟೋ ಜನ ಹೈರಾಣಾಗಿರ್ತಾರೆ, ಒದ್ದಾಡ್ಕೋತ ಹೋಗಿರ್ತಾರೆ. ಐ ಹೋಪ್ ನಾವು ಹೆಂಗಿರ್ತೀವಿ, ನಮ್ಮ ಮನಸ್ಥಿತಿಗಳು ಹೆಂಗಿರ್ತವೆ ಅದು ರಿಫ್ಲೆಕ್ಟಾಗಿ ಅವರು ಅಷ್ಟೇ ಚೆಂದಾಗಿರ್ತಾರೆ.
ಹೆಣ್ಣಾಗಿರ್ಬೇಕು. ಥ್ಯಾಂಕ್ ಯು ಸೊ ಮಚ್. ಇನ್ನೂ ಜಾಸ್ತಿ ಮಾತಾಡಿದ್ರೆ ಮತ್ತೆ ನನಗೆ ಎಲ್ಲೋ ಒಂದು ಕಡೆ ಹೊಡೆದು ಬಿಡ್ತೀರ. ವಿಲನ್ ಇಷ್ಟು ದಿನ ಹೀರೋ ಆಗಿದ್ರಿ, ಡೈರೆಕ್ಟರ್ ಆಗ್ತಿದ್ರೆ ನೆಕ್ಸ್ಟ್ ವಿಲನ್ ಆಗೋ ಚಾನ್ಸಸ್ ಇದೆ. ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಮಾತನಾಡೋದಕ್ಕೆ. ಇದೇ ಥರ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಸಕ್ಸಸ್ ರೇಟಿಂಗಲ್ಲಿ ಮುಂಚೂಣಿಯಲ್ಲಿ ಒಳ್ಳೆದಾಗಲಿ. ಆಲ್ ದ ವೆರಿ ಬೆಸ್ಟ್. ಮತ್ತಷ್ಟು ಸಿನಿಮಾಗಳ ಮೂಲಕ ನೀವು ಕನ್ನಡ ಸಿನಿ ಪ್ರೇಕ್ಷಕರನ್ನ ಹಾಗೂ ಭಾರತೀಯ ಸಿನಿಮಾ ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ನಿಂಗೂ. ಆ್ಯಂಡ್ ನನಗೂ ವೈಟ್ ಆ್ಯಂಡ್ ವೈಟ್ ಕೊಡಿಸು ಆದಷ್ಟು ಬೇಗ. ನೀನು ಮದುವೆ ಕರಿ, ನಾನು ಬರ್ತೀನಿ ಅವತ್ತು. ಫಾರ್ ಅ ಚೇಂಜ್ ಅವತ್ತು ನಿನ್ನ ಮದುವೆಗೆ ನಿನ್ನ ಇಂಟರ್ವ್ಯೂ ನಾನೇ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸಿಗುವ. ಇದಾಗಿತ್ತು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಟ ನವೀನ್ ಶಂಕರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.